ವೀರತ್ವದಿಂದ ಅಶ್ವಮೇಧ ಕುದುರೆಯನ್ನು ಕಟ್ಟಿ. ಜ್ವಾಲ, ಧರ್ಮರಾಯ ಅಂದ್ರೆ ಏನು? ಅವರ ಅಶ್ವಮೇಧ ಕುದುರೆಯನ್ನು ನಾವು ಕಟ್ಟಿ ಹಾಕುವುದಂದ್ರೆ ಏನು? ಜ್ವಾಲ, ಕುದುರೆ ರಕ್ಷಣೆಗೆ ಬಂದಿರೋ ಯಾರು ಗೊತ್ತಾ? ಸವ್ಯಸಾಚಿ ಎಂಬ ಬಿರುದಾಂಕಿತನಾದ ಪಾರ್ಥ. ಪಾರ್ಥ 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 ಯಾರವನು? ಪಾರ್ಥ ಶರಣಾಗತ ರಕ್ಷಕ, ಶತ್ರುಗಳ ವಿಧ್ವಂಸಕ. ಮೋಸ ವಂಚನೆಗಳಿಂದ ಗಡ್ಡದ ಮುದುಕನನ್ನು ಕೊಂದವನೋ ಶತ್ರುಗಳ ವಿಧ್ವಂಸಕನೇ. ಪ್ರಾಣೇಶ್ವರ, ಹೇಡಿಗಳಾಗಿ ಹೊಗಳದೆ ವೀರರಾಗಿ ಹೋರಾಡಿ. ಪಾಂಡವರಿಗೆ ಶ್ರೀಕೃಷ್ಣನ ಬೆಂಬಲವಿದೆ, ನಮಗೂ ನಮ್ಮ ಅಳಿಯ ಅಗ್ನಿರಾಯನ ಬೆಂಬಲವಿದೆ. ಅವನ ಸಹಾಯದಿಂದ ಪಾಂಡವರ ಸೈನ್ಯವನ್ನೆಲ್ಲ ಸುಟ್ಟು ಬೂದಿ ಮಾಡಿ ಜಯಶಾಲಿಯಾಗಿ ಮೆರೆದಾಡಿ. ಬೇಡ ಬೇಡ, ಈ ದುರಾಗ್ರಹ ಬೇಡ, ಈ ದುರಿಚ್ಛೆ ಬೇಡ. ಅರ್ಜುನನೊಡನೆ ಯುದ್ಧ ಬೇಡ. ಶರಣಾಗತರಾಗಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ಈಗ ಮಾತನಾಡುತ್ತಿರುವ ನೀವು ನನ್ನ ಪತಿಯಾದ ನೀಲಧ್ವಜರೋ ಅಥವಾ ಈ ಸ್ವರೂಪದಿಂದ ನಿಂತಿರುವ ಹೇಡಿಯೋ? ಧೈರ್ಯವಿದ್ದರೆ ಹೋರಾಡಿ, ಇಲ್ಲದಿದ್ದರೆ ಬಳೆಗಳನ್ನು ತೊಟ್ಟು ಕುಳಿತುಕೊಳ್ಳಿ. ಓ ಹರಿಹರಿ, ಅವಸಾನ ಕಾಲ ಹತ್ತಿರ ಬಂದಿದ್ದೆ. ಅದಕ್ಕೆ ಮಾನ ಮರ್ಯಾದೆ ಲೆಕ್ಕಿಸದೆ ಮಾತನಾಡುತ್ತಿರುವೆ. ಈ ರೀತಿ ನಿನ್ನಿಂದ ಅಪಮಾನ ಆಗುವುದಕ್ಕಿಂತ ರಣರಂಗದಲ್ಲಿ ಹೋರಾಡಿ ಮಡಿಯುವುದೇ ಮೇಲು. ಪ್ರವೀಣ, ನಡ ಯುದ್ಧಕ್ಕೆ. ಜಾಮಾತ, ಅವ್ಯವಾಹನ, ಪ್ರತ್ಯಕ್ಷನಾಗು. ಹೆಣ್ಣು ಕೊಟ್ಟ ಅತ್ತೆ ತಾಯಿಯ ಸಮಾನ ಅಂತ ಶಾಸ್ತ್ರ ಪುರಾಣಗಳು ಹೇಳ್ತವೆ. ಈ ತಾಯಿಯಾದ ಅತ್ತೆ ಮಾತನ್ನು ನಡೆಸಿಕೊಡುವುದಾಗಿ ವಚನ ಕೊಡು. ಕೊಟ್ಟಿದ್ದೀನಿ, ಹೇಳಿ. ನನ್ನ ಪತಿಯನ್ನು ಅರ್ಜುನನ ಮೇಲೆ ಯುದ್ಧಕ್ಕೆ ಕಳಿಸಿದ್ದೀನಿ. ಅರ್ಜುನನ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿ ಜಯವನ್ನು ತಂದುಕೊಡು. ಅರ್ಜುನನ ಸೈನ್ಯವನ್ನು ನಾನು ಧ್ವಂಸ ಮಾಡಬೇಕೆ? ವಚನ ಕೊಟ್ಟಿದ್ದೀಯಾ, ನಡೆಸು. ಸರಿ ಅತ್ತೆ, ಅರ್ಜುನನ ಗೆಲ್ಲುವ ಭ್ರಾಂತಿ ಬಿಡು. ಅರ್ಜುನನ ಕರೆಸಿ